ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡ್ರಿಪ್ಪ, ಇವಾಗ ಅಲ್ಲಿ ಆಟೋ ಬಂದೈತಿ. ನಾ ಹೇಳಿದ್ದನ್ನು ನಾವು ತೊಗೊಂಡು ಹೋಗತ್ತಿಲ್ಲ ರೀ. ಅಂದ್ರೆ ಇವಾಗ ಭಾಳ ಆಗ್ತಾವಲ್ರಿ ಸಾಮಾನು, ವಜ್ಜಿನೂ ಇರ್ತಾವೆ, ಅದನ್ನು ತೊಗೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ಅಂಕಲ್ ಬಂದಾರೆ, ಆಟೋ ಅಂಕಲ್. ಅಲ್ಲಿ ಇವಾಗ ಆಟೋ ಒಳಗೆ ಇಡತ್ತಾರೆ ಎಲ್ಲ ಸಾಮಾನು. ಬರ್ರಿ ನಾವು ಇಡೋಣ, ಸ್ವಲ್ಪ ಹೆಲ್ಪ್ ಮಾಡೋಣ. ಅಲ್ಲೆಲ್ಲ ಸಾಮಾನು ಇಡತ್ತಾರೆ ಇವಾಗ, ಪಲಂಗದೆಲ್ಲ. ಮತ್ತು ಇಲ್ಲೋದಾವ ಅಲ್ಲೋದಾವ. ಇವಾಗ ತಾತಿ ಎಲ್ಲ ಸಾಮಾನು ತೊಗೊಂಡು ಅಂಗಡಿ ಕಡೆ ಹೋಗ್ಯಾರ್ರಿ. ಅಲ್ಲಿ ಇವಾಗೇನೋ ಫುಲ್ ತಾಡ್ಪತ್ರೆ ಎಲ್ಲ ಹಾಕೋ ಸ್ಟಾರ್ಟ್ ಮಾಡ್ಯಾರಂತ. ಹಾಗಾಗಿ ನಾನೇನು ಇವಾಗ ಹೋಗತ್ತಿಲ್ಲ ರೀ. ಇವಾಗ ಮನೆಯೊಳಗೆ ನಂದಂತೂ ಭಾಂಡೆ ತಿಕ್ಕೋದಾತ್ರಿ. ಭಾಂಡೆ ಭಾಳ ಇದ್ದಿದ್ವ, ಬಿರಿಯಾನಿ ಮಾಡಿದ್ದ ತಿಂದಿದ್ದ ಎಲ್ಲ ಭಾಳ ಇದ್ದವು. ಹಾಗಾಗಿ ನಾನು ಭಾಂಡೆ ಸಂಜಿಕನ ತಿಕ್ಕಿದ್ದೆ ರೀ. ಅದಕ್ಕೆ ಇವಾಗ ನಾ ಏನು ಮಾಡ್ತೀನಿಪ್ಪ ಅಂತಂದ್ರೆ, ಹೋಗಿ ಸ್ವಲ್ಪ ಪಾಸ್ತಾ ಮಾಡ್ತೀನಿ ರೀ. ನಾನು ತಿನ್ನಕ್ಕೆ ಪಾಸ್ತಾ ಮೊನ್ನೆ ಮಾಡಿ ಸಖತ್ ಟೇಸ್ಟಿಯಾಗಿತ್ತು ರೀ. ಹಾಗಾಗಿ ಇವತ್ತು ನಾನು ಸಂಜೆಗೆ ತಿನ್ನಕ್ಕೆ ಪಾಸ್ತಾ ಮಾಡ್ತೀನಿ ರೀ. ಮತ್ತು ನನಗೆ ಭಾಳ ಜನ ಕಮೆಂಟ್ ಮಾಡತ್ತಿದ್ರಿ, ಹರ್ಷ ನಿನ್ನ ಹೇರ್ ಸೀಕ್ರೆಟ್ ಹೇಳ ಅಂತಂದು. ನಾನು ಅದನ್ನು ನಿಮಗೆ ಟೈಮ್ ಬಂದಾಗ ಹೇಳ್ತೇನೆ ರೀ. ಯಾಕಪ್ಪ ಅಂತಂದ್ರೆ ಇವಾಗ ನಾನು ಫುಲ್ ಬ್ಯುಸಿ ಅದೇನು ರೀ ಮೊಹರಮಿಂದ ಇದ್ರೊಳಗೆ. ಹಾಗಾಗಿ ಇವಾಗ ಟೈಮ್ ಇಲ್ಲ ನನಗೆ ಹೇಳಕ್ಕೆ. ಅದನ್ನು ಒಂದಿನ ಯಾವ್ದಾರ್ದು ವೀಡಿಯೋ ಮಾಡಿ ನಾನು ನಿಮ್ಮ ಮುಂದೆ ತೋರಿಸ್ತೇನೆ ರೀ ಅದನ್ನೆಲ್ಲ. ಆಮೇಲೆ ಮತ್ತು ನನಗೆ ಒಬ್ರು ಕಮೆಂಟ್ ಮಾಡಿದ್ರಿ, ಹರ್ಷ ನಿನ್ನ ಹೇರ್ ಸಾಫ್ಟ್ ಅದಾವ ಅಥವಾ ಥಿಕ್ ಅದಾವ ಅಂಥೇಳಿ. ನನಗೇನಷ್ಟು ಇದು ಆಗಲ್ಲ ರೀ. ಸಾಫ್ಟು ಈ ಸೈಡ್ ಫುಲ್ ಸಾಫ್ಟು ಇಲ್ಲ, ಈ ಸೈಡ್ ಫುಲ್ ಥಿಕ್ಕು ಇಲ್ಲ ರೀ. ಆ ರೀತಿ ಐತೆ ನನ್ನ ಕೂದಲ. ಮತ್ತು ಅದಾದ ಫುಲ್ ನನ್ನ ಕೂದಲದ ಸೀಕ್ರೆಟ್ ಎಲ್ಲ ನಿಮಗೆ ಹೇಳ್ತೇನೆ ರೀ. ನಾನು ಇವಾಗ ಹೇಳಲ್ಲ, ಸ್ವಲ್ಪ ದಿನ ಬಿಟ್ಟು ಹೇಳ್ತೇನೆ ರೀ, ಮೊಹರಂ ಮುಗಿದ್ಮೇಲೆ. ಇಲ್ಲೇ ಪಾಸ್ತಾ ರೆಡಿ ಆಯ್ತು. ಇವಾಗ ತಿನ್ಬೇಕು ಅನ್ನೋಷ್ಟೊಳಗೆ ಅಂದ್ರೆ ಮಮ್ಮಿ ಫೋನ್ ಹಚ್ಚಿದ್ರು, ಇಲ್ಲಿ ಅಂಗಡಿಗೆಲ್ಲ ರೆಡಿ ಆಗೈತಿ ಬಾ ಅಂತಂದು. ನಾನು ಪಾಸ್ತಾ ತಿನ್ನತೀನಿ ಅಂತಂದೆ ರೀ. ಅದನ್ನ ಇಲ್ಲೇ ಕಟ್ಕೊಂಡು ಬಾ, ಇಲ್ಲೇ ತಿನ್ನಂತಿ ಅಂತ ಅಂದ್ರಿ. ಅದಕ್ಕೆ ಇವಾಗ ಇದನ್ನು ಅಲ್ಲೇ ಕಟ್ಕೊಂಡು ಹೋಗೋಣ್ರಿ. ಇಲ್ಲೇ ಕಟ್ಕೊಂಡೇನ್ರಿ ನಾನು. ಇವಾಗ ಹೋಗೋಣ್ರಿ ಅಂಗಡಿ ಸೈಡ್ ಹೋಗಿ ನೋಡೋಣ್ರಿ ಎಷ್ಟು ಕೆಲಸ ಆಗೈತಿ ಅನ್ನೋದು. ಇವಾಗ ತೊಗೊಂಡು ಹೋಗೋಣ್ರಿ ಇದನ್ನು ಡಬ್ಬಿ. ಅಲ್ಲಿ ತಿನ್ನೋದೊಂದು ಮಜಾನ ಬೇರೆ ಇರುತ್ತೆ ರೀ. ಹೋಗೋಣ್ರಿ ಇವಾಗ. ಈ ಸೈಡ್ ಅಂಗಡಿ ಎಲ್ಲ ಹಾಕ್ಯಾರ್ರಿ. ಅಲ್ಲಿ ದರ್ಗಾ ನೋಡ್ರಿ ಎಷ್ಟು ಚಲೋ ಇದು ಮಾಡ್ಯಾರ, ಲೈಟ್ ಗೀಟ್ ಎಲ್ಲ ಹಾಕಿ ಅಂಗಡಿ ಹಾಕ್ಯಾರ್ರಿ ಇಲ್ಲೇ. ಹೋಗೋಣ್ರಿ ಇವಾಗ ಒಳಗೆ. ಮಸ್ತ್ ಆತ್ರಿಪ್ಪ ನಮ್ಮ ಅಂಗಡಿ. ಏನು ಕಟ್ಕೊಂಬಂದಿವ ನೀನು? ಇಲ್ಲೇ ಕಟ್ಕೊಂಡ್ಬಿಟ್ಟೇನ? ತೊಗೊಂಬಾರ್ವ ಅಂತಂದು ಹೇಳಿದ್ರಿ. ಇಲ್ಲೇ ಕಟ್ಕೊಂಬಂದ ಅಂತ್ರಿ. ನಾನು ತಿನ್ನಲ್ಲವ, ನೀವು ತಿನ್ನಂತಂದು. ದಾದಿ ನೀವು ತಿನ್ನಿರಿ. ಅಲ್ಲಿ ಜಾಗ ಇಲ್ಲ ನಮ್ಗೆ, ಒಳಗೆ ಹೋಗಿ ಕುಂದ್ರಾಕ್ರಿ. ಇಲ್ಲೆಲ್ಲ ಇದು ಹಾಕಾಕತ್ತಾರಲ್ರಿ, ಹಾಗಾಗಿ ಹಿಡ್ಕೋಗರ್ಷ ಅದು ಇಡಲ್ಲ ಇದ್ರಾಗ ಚಕ್ರಿ ಒಳಗಿಡ ಬಿದ್ಗೀತ. ಹರ್ಷ ನಿಂಗೆ ಕಮೆಂಟ್ ಮಾಡ್ತಾರೆ, ಹರ್ಷ ಏನರ ಒಂದು ತಿನ್ಕೊಂತಾನೆ ಇರ್ತಾಳ ಅಂತಂದು. ಅಂದ್ರೆ ಎನರ್ಜಿ ಇರುತ್ತೆ ಅಂದೇನ? ಚಲೋ ಬಿಡುವ ನಿಂದು. ಮಾಡ್ಕೊಳ್ಳೋದು ಹೊಡ್ಯೋದ್ರಿ ಆಕೆ ಏನು ಬೇಕದನ್ನ. ನಾ ಮಾರಿಪ್ಪ ಅಂತ, ಮಮ್ಮಿ ನಾನು ಕೂದಲನ ಬರ್ಬೋಲ್ವಲ್ಲ ಅಂತ. ಆಕೆ ಹೆಂಗೆ ನಾನು ಬರ್ಬೇಕಂತೀನಿ, ಎಷ್ಟು ಟ್ರೈ ಮಾಡ್ತೀನಿ ನಾನು ಅಂದ್ಲ. ನಾ ಹೇಳಿದೆ, ಹೇಳಮ್ಮ ಅದನ್ನು. ನಾನು ಹೇಳಿದೆ, ಆಕೆ ನೋಡುವ ಯಾವಾಗಲೂ ಬರೀ ತಿನ್ಕೊಂತಾನೆ ಇರ್ತಾಳ, ನೀನು ಹಂಗೆ ತಿನ್ಕೊಂತಾನೆ ಇರ ಅಂತ ನಿನಗೆ ಕೂದಲು ಬರ್ತಾವ ಅಂತೀನಿ. ಆಕೆ ಈ ಕಡೆ ಇದು ಪ್ರೋಟೀನ್ ಅಂಶನ ಭಾಳ ಐತಿ ಅಂತಂದು. ಯಾಕಂದ್ರೆ ತರಕಾರಿ ತಿಂತಾಳ್ರಿ ಕೆರ್ಶಿಯಾರಿ. ನಮ್ಮ ಮಾರಿಪ್ಪ ತಿನ್ನಂಗಿಲ್ಲ ತರಕಾರಿ ಜಾಸ್ತಿ. ಏನು ಈಕೆ ಎಲ್ಲ ತರಕಾರಿ ತಿಂತಾಳ್ರಿ, ಬಾದಾಮಿ ತಿಂತಾಳ್ರಿ, ಗೋಡಂಬಿನೂ ಹೊಡಿತಾಳ್ರಿ ಆಕೆಗೆ ನಾವಾಗ್ಲಿ ಕೊಟ್ರೆ ತಿನ್ನಂಗಿಲ್ಲ ರೀ. ಒಲ್ವಾನ ಅಂತಾಳ್ರಿ. ಅದೆಲ್ಲ ತಿಂದ್ರೆ ಮಾಡಿದ್ರೆ ಎಲ್ಲ ಗಟ್ಟಿದ್ದಾರ್ತಾವೆ. ಮತ್ತು ಒಬ್ಬೊಬ್ರು ಪ್ರಕೃತಿ ಬಿಡ್ರಿ ಅವು ಕೂದದ್ದು. ಅದ್ರಾಗ ಅಕ್ಕಿದೇನು ಸೀಕ್ರೆಟ್ ಐತೆ ಹೇಳ್ತಾಳ್ರಿ ಹರ್ಷಿಯಾರಿ. ವಿಡಿಯೋದೊಳಗೆ ಹೇಳ್ತಾಳ್ರಿ ಏನು ಸೀಕ್ರೆಟ್ ಐತದ ನೋಡ್ರಿ. ನಮ್ದು ಅಂಗಡಿ ತಯಾರಾತು ನೋಡ್ರಿ. ನಾಳೆಂತ ಹಿಂಗಿರಂಗಿಲ್ಲ ನಮ್ಮ ಅಂಗಡಿ. ಹಂಗೆ ಜಗ ಅಂತಿರೋದು ನಾಳೆ ಬೆಳಗ್ಗೆ ಇಳೋದ್ರೊಳಗೆ. ಯಾಕಂದ್ರೆ ಈಗ ರಾತ್ರಿ ಎಲ್ಲ ನಾವು ಒಂದು ರೆಡಿ ಮಾಡ್ಬೇಕ್ರಿ ಈಗ ಕುತ್ಕೊಂಡು. ಅಷ್ಟು ಎಲ್ಲ ಮನೆಗೆ ಇದ್ದು ಎಲ್ಲ ಇದ್ವಲ್ರಿ, ಗಂಟು ಕಟ್ಟಿದ್ದು ಅವನ್ನೆಲ್ಲ ತೊಗೊಂಬರ್ಬೇಕ್ರಿ. ಈಗ ತೊಗೊಂಬಂದು ಎಲ್ಲ ಇಲ್ಲಿ ಇಟ್ಕೊಂಡು ಎಲ್ಲ ಹಾಕ್ಬೇಕ್ರಿ. ನಾವು ಪಲ್ಲಂಗ ಹಾಕ್ಬೇಕು ಮೊದಲು ಇಲ್ಲಿ ರೀ. ಎಲ್ಲ ಹಾಕೊಂಡು ಮಾಡೋದು ನೋಡ್ರಿ. ಇವಾಗ ಇಲ್ಲಿ ಅಂಗಡಿ ಹಾಕೋದು ಮುಗಿದ್ರೆ ಅಲ್ಲಿ ಪಲ್ಲಂಗಿನ ಸೆಟ್ ಮಾಡತ್ತಾರ್ರಿ. ಅರ್ಷ ತಿಂದೇನಮ್ಮ? ಅದು ಚಾಪಿ ಹಾಕೋಗಲ್ಲಿ ಆಕೆ ಹಾಕ್ತಾ ತಡಿಮ್ಮ. ಆಮೇಲೆ ತಗೊಂಡು ಚಾಪಿ ಹಾಕುವ. ಯಾಕಂದ್ರೆ ಪಲ್ಲಂಗ ಇಡ್ತಾರೆ ಮತ್ತೆ ಅಲ್ಲಿ ಬಯ್ಯಾರೆಲ್ಲ ಇದು ಮಾಡಿದ್ರು, ಅದನ್ನ ಫಿಟ್ಟಿಂಗ್ ಮಾಡಿದ್ರಲ್ಲಿ ಪಲ್ಲಂಗನ. ಇದೆಲ್ಲ ಆಗಿದ ಮೇಲೆ ಮತ್ತು ಇದಕ್ಕೆ ಹೋಗ್ಬೇಕು. ಆಗಲಗನ ಹಾಕ್ಬಿಡು. ಹಾಕೈತೆ ಹಿಡಿತೀನಿ ಮೈ ದೊಡ್ಡದಾಕತ್ತೆ ಚಾಪಿನ ರೀ.
ಆ ಕಡೆ ಕರೆಕ್ಟಾಗಿ ಹಾಸಿ, ಆ ಕಡೆಗೆ ಈ ಕಡೆ ಲೂಸ್ ಬಿಡು, ಈ ಕಡೆ ಮಡಿಸಿ ಬಂದೇನ್ರಿ ಸ್ವಲ್ಪ. ಒಂದು ಸ್ವಲ್ಪ ತಾಂಬ್ಲಕ್ಕನ ಬೇಡಮ್ಮ ಅದು, ಅಲ್ಲಿ ಅಡ್ಡಾಡ್ರಿ ಸ್ವಲ್ಪ ಜಾಗ ಬಿಡ್ರಿ ಅದನ್ನ. ತುಳ್ಕಂತ ಅಡ್ಡಾಡ್ತಾರೆ ಚಾಪಿರಿ, ಸ್ವಲ್ಪ ಬಿಡ್ರಿ ಅಲ್ಲಿ ಅಡ್ಡಾಡಕ್ಕದನ್ನ. ಜರಿತಿ ಅಂದ್ರೆ ಏನು ಮಾಡ್ತೀರಿ? ಚಾಪಿರಿ ಚಾಪಿ ಜರಿತಾವ್ರಿ ಅವು, ಕಾಲಿಡಕ್ಕೆ ಹೋಗಿ. ಹಾಂ, ಮತ್ತು ಗಟ್ಟದಾಗ ಬಿದ್ದಿದ್ದಾರೆ. ಹಾಂ, ಅಷ್ಟು ಮಡಿಸಿ ಬಿಡ್ರಿ ಈ ಕಡೆಗೆ. ಆ ಕಡೆ ಸ್ವಲ್ಪ ಅಡ್ಡಾಡಕ್ಕೆ ಅದು ಜಾಗ ಬೇಕ್ರಿ ಅಲ್ಲಿ. ಹಾಂ, ಅದಿರಲ್ರಿ ಅಷ್ಟು ಅಡ್ಡಾಡಕ್ಕೆ. ಹ್ಞೂ, ಸಾಕು ಬಿಡು, ಸಾಕು ಸಾಕು ಬಿಡು ಅಷ್ಟೇ. ಆ ಕಡೆ ಅಡ್ಡಾಡಕ್ಕೆ ಜಾಗ ಐತಿಲ್ಲ ಅಷ್ಟೇ. ಹಾಂ, ಹೌದು, ಭಾಳ ಸಣ್ಣದಾತು. ಇಲ್ಲಿ ನಾವು ಗೋದು ಕಟ್ಟಿವಲ್ರಿ, ಅವು ಹಾಕ್ಬೇಕ್ರಿ ಎಲ್ಲ ಪೋಣಿಸಿ, ಆಮೇಲೆ ಹೂವು ಹಾಕಾಕ್ರಿ, ಎಲ್ಲ ಹಗ್ಗ ಕಟ್ಸಿ ನೋಡ್ರಿ. ಏಯ್ ದೊಡ್ದ ಹಾಕ ಆ ಕಡೆಗೆ, ದೊಡ್ದ ಅದನ್ನ ಮಾಡ್ಬೇಕ ಹಗ್ಗದೊಳಗೆ, ಅಂದ್ರೆ ಬಿಡಲ್ಲ ಅದು. ಹಾಂ, ಹಂಗ ಯಾರಿಪ್ಪ ತೊಳೋದು ಎಲ್ಲ ಕಸ ಇದು ಮಾಡಿ ಅದನ್ನ ಧೂಳೆಲ್ಲ ಜಾಡಿಸಿ ನೀರು ಹಾಕಿ ತೊಳೋದು ಕಟ್ಕಶ ಅದನ್ನ. ಈಕಿ ಮತ್ತೆ ಈಗ ಒರ್ಸಾಕತ್ತ ಧೂಳು ಐತೆ ಅಂತ. ಅದ್ರ ಮೇಲೆ ಒಂದು ಜಮ್ಕನ್ ಹಾಕಿಬಿಡ್ರಿ, ಸ್ವಚ್ಛ ಒರ್ಸಂಗಾರ. ಇವಾಗ ಅಲ್ಲಿ ಮಮ್ಮಿ ಚಹಾ ಮಾಡ್ಕೊಂಡು ಬರೋಕೆ ಹೋಗ್ಯಾರಿ. ಇಲ್ಲಿ ಎಷ್ಟು ಥಂಡಿ ಐತೆ ನೋಡ್ರಿ, ಇವಾಗ ಥಂಡಿ ಭಾಳ ಐತಿಲ್ಲ ಅದದಿ. ಇವಾಗ ಇಲ್ಲೆಲ್ಲ ಕಟ್ಟಾತಾರ್ರಿ ತಾಡ್ಪತ್ರಿ ಹಾಕಾಕೆಲ್ಲ. ಇಲ್ಲಿ ಮಮ್ಮಿ ಮನೆಗೆ ಹೋಗಿ ಚಹಾ ತೊಗೊಂಡು ಬಂದಿದ್ರಿ, ಎಲ್ಲರೂ ಚಹಾ ಕುಡಿಯತ್ತೀವಿ. ಇದು ಹಾಕಿದ್ರಿ ಇಲ್ಲೇ ತಾಡ್ಪತ್ರಿ. ಥಂಡಿ ಬರುತ್ತಲ್ಲ. ಹಾಂ, ಈಗ ಬರತ್ತೈತೆ ಥಂಡಿ. ನನಗಂತೂ ಮತ್ತೊಂದು ಥಂಡಿ ಬಂದ್ಬಿಟ್ಟು ಹೋಗೋದಕ್ಕೆ ಹೋದೆ. ಈಗ ಚಾನ ಹೋಗೋದು ಹಂಗೆ ಆಗಾಕೈತೆ ನನಗೆ. ಬರೋಬೇಕಾದ್ರೆ ಶೆಟ್ರ್ ಹಾಕೊಂಡು ಬರ್ರಿ. ಶೆಟ್ರ ಇಲ್ಲ ನಮ್ಮ. ಇವಾಗ ಇಲ್ಲಿ ದಾದಿ ಫೋನ್ ಹಚ್ಚಿ ಹೇಳಿದ್ರಿ ಮನೆಗೆ ಆಟೋ ಅಂಕಲ್ ಬರತ್ತಾರೆ ಸಾಮಾನೆಲ್ಲ ತೊಗೊಂಡು. ಇವಾಗೆಲ್ಲ ಇಳಿಸ್ಕೊಳ್ಳೋಣ್ರಿ ಬಂದ ತಕ್ಷಣ. ಸಣ್ಣದಾತಲ್ಲದ ಈ ಸಲ ಅಂಗಡಿ ಅಂದ್ರೆ ಚಲೋ ಆಗೈತಿ. ಹೋದ ಸಲ ದೊಡ್ಡದಾಗಿತ್ತು, ಇವಾಗ ಆಗೇ ಬಿಟ್ಟೈತ್ರಿ ಎಲ್ಲ. ಇವಾಗ ಅಂಕಲ್ ಬಂದ್ರಂದ್ರೆ ಇರಿಸ್ಕೊಳ್ಳೋಣ್ರಿ ಎಲ್ಲ ಸಾಮಾನು. ಇವಾಗ ಅಂಕಲ್ ಎಲ್ಲ ಸಾಮಾನು ತೊಗೊಂಡು ಬಂದ್ರಿ, ಇವಾಗೆಲ್ಲ ಇರಿಸ್ಕೊಳ್ಳೋಣ. ಇವಾಗ ಇಲ್ಲೆಲ್ಲ ಸಾಮಾನು ತೊಗೊಂಡು ಬಂದಿಟ್ವಿ ರೀ ಇಲ್ಲಿ ಒಳಗೆ. ಇನ್ನೂ ಕರೆಕ್ಟಾಗಿ ಇಡ್ಬೇಕ್ರಿ ಇವನ್ನೆಲ್ಲ. ಇನ್ನೂ ತೊಗೊಂಡ್ಬರಕ್ಕೆ ಹೋಗ್ಯಾರ್ರಿ ಅಲ್ಲೇ ಇನ್ನೊಂದು ಅರ್ಧ. ಇವಾಗ ನಾನು ಅಲ್ಲಿ ಮನೆಗೆ ಹೋಗತ್ತೇನೆ ರೀ. ಸ್ವಲ್ಪ ದಾದಿ ಕೇಳಿದೆ ಮತ್ತೇನು ಬೇಕಂತಂದು, ಅವ್ರು ಕೋಪ್ ಅಷ್ಟ ತೊಗೊಂಡು ಬಾ ಅಂತಂದ್ರಿ. ಇವಾಗ ಹೋಗ್ತೇನೆ ರೀ ನಾನು ಮನೆಗೆ. ಹೋಗಿ ಅದನ್ನು ಹೇಳ್ತೇನೆ ರೀ ಮಮ್ಮಿಗೆ. ಇವಾಗ ನಾನು ಮನೆಗೆ ಬಂದೆ ರೀ. ಇವಾಗ ಮತ್ತೆ ಅಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ ಶರ್ಟ್ ಹಾಕೊಂಡು ಹೋಗ್ಬೇಕ್ರಿ. ಯಾಕಪ್ಪ ಅಂತಂದ್ರೆ ಅಲ್ಲಿ ಫುಲ್ ನನ್ನ ಗಾಳಿ ಬರತೈತಿ ರೀ, ಫುಲ್ ಥಂಡಿ ಬರತೈತಿ. ಹಾಗಾಗಿ ಇವಾಗ ಯಾರು ಹೋಗ್ತಾರೋ ಅವ್ರಿಗೆ ಹೇಳ್ಬಿಡ್ತೇನೆ ರೀ, ಕೈಯಾಗ ಒಂದು ಶರ್ಟ್ ತೊಗೊಂಡು ಹೋಗಂತಂದ್ರೆ. ಮಮ್ಮಿಯಲ್ಲಿ ಥಂಡಿ ಬರತೈತೆ ಅಂತಂದ್ರೆ ವಾಪಸ್ ಬಂದ್ರಿ ಮನೆಗೆ. ಹಾಗಾಗಿ ಇವಾಗ ಹೋಗಬೇಕಾದ್ರೆ ಶರ್ಟ್ ಹಾಕೊಂಡು ಹೋಗೋಣ್ರಿ. ನಾನು ಶರ್ಟ್ ಹಾಕೊಂಡು ಹೋಗ್ಬೇಕಂದ್ರೆ ಇಲ್ಲಿ ಮತ್ತು ಇಲ್ಲಿ ಇವ್ರು ಹೋಗತ್ತಿದ್ರಿ, ಅದಕ್ಕೆ ಇವ್ರ ಜೊತೆ ನಾನು ಮತ್ತೆ ಹೋಗತ್ತೀನಿ. ಅಲ್ಲೇನ ದಾದಿ ಬಾಳ್ದು ಮಾಡ್ತಾರೆ ರೀ, ನಾಳೆ ಸಕ್ಕರೆ ಮತ್ತು ಎಣ್ಣೆ ತೊಗೊಂಡು ಬರ್ಬೇಕಂತಂದು. ಹಾಗಾಗಿ ಇವಾಗ ಅದಕ್ಕೆ ಹೋಗತ್ತೀವಿ ರೀ ನಾವು. ಹಾಂ, ಸಕ್ಕರೆ ಮತ್ತು ಎಣ್ಣೆ. ಹಾಂ, ಐ ಕೋಪ ತಂದಿಲ್ಲ ನಾವು. ಮತ್ತು ಇದು ಎಣ್ಣೆ ಹಾಕೋದು, ಎಣ್ಣೆ ಹಾಕಾಕ ಹೋಗ್ಲಿ ಬಿಡು. ನಾಳೆ ಎಲ್ಲ ಸಾಮಾನು ತೊಗೊಂಡು ಬಂದಿದ್ವಿ ರೀ ನಾವು. ಮತ್ತು ಸರಿ ಸ್ವಲ್ಪ ಅಂಗಡಿ ಅಲ್ಲ ಅಂಗಡಿನ ತೊಗೊಂಡು ಬಂದ್ವಿ ರೀ ನಾವು ಅಂಗಡಿನೂ ತೊಗೊಂಡು ಬಂದೀವ್ರಿ ಅಲ್ಲಿ. ಅಂದ್ರೆ ಜೂಡೋ ಗಾಡಿ ರೀ ಅದನ್ನು ತೊಗೊಂಡು ಬಂದೀವಿ. 2 ಅಂಗಡಿ ಹಚ್ಚೋದ್ರಿ ನಾವು. ಇವಾಗ ಈ ಅಂಗಡಿಗೆಲ್ಲ ಇವಾಗ ಈ ರೀತಿ ದಾರ ಕಟ್ಟಾತಾರ್ರಿ. ಇದನ್ನು ತಗೋ. ಇವಾಗ ಮಮ್ಮಿ ಮತ್ತು ಆಪ ಮನೆಗೆ ಹೋಗ್ಯಾರ್ರಿ. ಅವ್ರು ಅಡ್ಗೆ ತೊಗೊಂಡು ಬರೋಕೆ ಹೋಗ್ಯಾರ್ರಿ. ಅಂದ್ರೆ ದಾದಿ ಮತ್ತು ಆಪ ಇಲ್ಲೇ ಮಲ್ಕೊತಾರೆ, ಅದು ನಾನೇ ಮನೆಗೆ ಹೋಗ್ತೀನಿ ರೀ. ಹಾಗಾಗಿ ಅವ್ರು ಇಲ್ಲೇ ಅಡುಗೆ ತೊಗೊಂಡು ಬರ್ತಾರೆ, ನಾನು ಇಲ್ಲೇ ಊಟ ಮಾಡ್ತೇನೆ ರೀ.
ನಾವು ಅಂಗಡಿಯಿಂದ ಮನೆಗೆ ಬಂದ್ವಿ ರೀ. ಮಮ್ಮಿ ಅಲ್ಲೇ ಊಟ ತೊಗೊಂಡು ಬಂದಿದ್ರೆ ಅಡುಗೆ ಅಲ್ಲೇ ಊಟ ಮಾಡಿದ್ವಿ ಎಲ್ಲರೂ. ಊಟ ಮಾಡಿ ಮತ್ತು ಇವಾಗ ಅಲ್ಲಿ ಭಾಳ ಥಂಡಿ ಇತ್ತು ರೀ, ಅದಕ್ಕೆ ಕಿವಿ ಒಳಗೆಲ್ಲ ಗಾಳಿ ಹೋಗೋದಿತ್ತು, ಅದಕ್ಕೆ ಈ ರೀತಿ ಹಾಕೊಂಡಿದ್ದೆ ಅಂದ್ರೆ ಸ್ವಲ್ಪ ಆರಾಮ ಅನ್ನಿಸ್ತ್ರಿ. ನಾನು ಶೊಟ್ರ ಹಾಕೊಂಡು ಹೋಗಿದ್ದಿಲ್ಲ ರೀ. ಇವಾಗ ಮತ್ತು ನಾವು ಮನೆಗೆ ಬಂದ್ವಿ. ಇವಾಗ ಮಕ್ಕೊಳ್ಳೋಣ್ರಿ ಮ್ಯಾಲೆ ಹೋಗಿ. ಅಂದ್ರೆ ದಾದಿ ಮತ್ತು ಅಪ್ಪ ಅಲ್ಲೇ ಮಕ್ಕೊಂದಾರಿ, ನಾವು ಇಲ್ಲೇ ಮಕ್ಕೊಂತೇವೆ ರೀ ಮನೆಯೊಳಗೆ. ಮತ್ತು ನಾಳೆ ಬೆಳಗ್ಗೆ ಜಲ್ದಿ ಎದ್ದು ಮತ್ತು ಅಂಗಡಿಗೆ ಹೋಗ್ಬೇಕು ರೀ. ಯಾಕಪ್ಪ ಅಂತಂದ್ರೆ ನಾಳೆ ಮೊದಲನೇ ದಿನ ರೀ ನಮ್ಮ ಮೊಹರಂ ಹಬ್ಬದ ಸಕ್ರೆ ಅಂಗಡಿದು. ಹಾಗಾಗಿ ಜಲ್ದಿ ಎದ್ದು ಜಲ್ದಿ ಹೋಗೋಣ್ರಿ ಅಂಗಡಿ ಕಡೆ. ಸೊ ನೋಡ್ರಿಪ್ಪ, ನಾವು ನಿನ್ನೆ ಲೇಟಾಗಿ ಮಕ್ಕೊಂಡಿದ್ವಲ್ಲ, ಹಾಗಾಗಿ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ವಿ ರೀ. ಲೇಟಾಗಿ ಅಂದ್ರೂ 7:15 ಎದ್ದೇವೆ ರೀ. ಇವಾಗ ಮಮ್ಮಿಯವರೆಲ್ಲರೂ ಅಲ್ಲಿ ಹೋಗ್ಯಾರ ಅಂಗಡಿ ಕಡೆ. ಚಾನು ತೊಗೊಂಡು ಹೋಗಿದ್ರು ಮಮ್ಮಿ, ಆದರೆ ನಾನು ಇಲ್ಲೇ ಸ್ನಾನ ಮಾಡಿ ಸ್ವಲ್ಪ ಹೊತ್ತು ಕುಂತಿದ್ದೆ ರೀ. ಇವಾಗ ನಾನು ಹೋಗ್ಬೇಕು ರೀ, ಅಪ್ಪ ಬಂದ್ಲಂದ್ರೆ. ಅರ್ಷಿಯ ವ್ಯಾಪಾರ ಮಾಡಕ್ಕೆ ಕುಂತ್ರೆ ಪಲ್ಲಂಗ್ ತೊಗೊಂಬಂದ್ರಲ್ಲ ಮತ್ತಂದಿದ್ನ ಅಲ್ಲಿ ಹಾಕ್ತಾರಂತ್ರಿ. ಸಾಕು ಇಟ್ಬಿಡ್ರಿ ನೀವು ಅಂಗಡಿ ಲೈನ್ಕ ನೀವ ಇಟ್ಬಿಡ್ರಿ, ಮಕ್ಳು ಮೊಮ್ಮಕ್ಳು ಎಲ್ಲರೂ ಕುಡಿ. ನಾನು ಮತ್ತೆ ಮನೆಗೆ ಬಂದಿದ್ದೆ ರೀ. ಮನೆಗೆ ಬಂದಿಲ್ಲ, ನಾಷ್ಟ ಮಾಡಿದ್ಲ ಅಪ್ಪ, ಅದನ್ನು ತೊಗೊಂಡ್ವಿ. ಮತ್ತೆಲ್ಲ ದಾದಿ ಬಂದಿದ್ವಿ. ಇವಾಗ ದಾದಿ ಕರ್ಕೊಂಡು ಹೋಗೋಣ್ರಿ ವಾಪಸ್ ಅಂಗಡಿ ಕಡೆ. ನಾನು ಅಂಗಡಿಗೆ ಬಂದಿದ್ದೆ ರೀ. ಇಲ್ಲಿ ಹೀರಮ್ಮ ಮತ್ತು ನಜ್ಮಪ್ಪ ಬಂದಾರ. ಚಿಪ್ಸ್ ತಿನ್ನತ್ತಿ, ನಾನು ತಿನ್ನತ್ತೇನೆ ಚಿಪ್ಸ್. ಹೂ ಕಟ್ಟೋದು ಆತನ ಜಮಪ್ಪ? ಹಾಂ, ಸೀದಾ ಕುಂದ್ರಿ ರಮ್ಮ. ಶಾನೆದಳಿರಮ್ ಇಲ್ಲೇ ನಮ್ಮ ಅಲ್ಲಿ ಶಾನು ಮತ್ತು ಶಿಮೂನು ಬಂದಾರ್ರಿ. ನೀವು ಉಡಾಳ್ತನ ಮಾಡಿದೆ ಅಂದ್ರೆ ನಿಮ್ಮ ಮಮ್ಮಿಗೆ ಫೋನ್ ಹಚ್ತೇನೆ ನೀ ಅಂದ್ ಹೋಗ್ಯಾಳ. ನಿಮ್ಮ ಮಮ್ಮಿ ಫೋನ್ ಹಚ್ಚಂತಂದ. ನಾನು ಅಂಗಡಿಯಿಂದ ಇವಾಗ ಮನೆಗೆ ಬಂದಿದ್ದೆ ರೀ. ಸ್ವಲ್ಪ ಹೊತ್ತು ಕುಂತು ಹೋಗೋಣ ಅಂಥೇಳಿ. ಸೊ ಇವಾಗೆಲ್ಲ ಕುಂತೇರಿ. ಇವಾಗ ಮತ್ತೆ ಅಂಗಡಿಗೆ ಹೋಗ್ಬೇಕು. ಮತ್ತು ಇದರ ವಿಡಿಯೋನು ಫುಲ್ ಲಾಂಗ್ ಆಗುತ್ತೆ. ಹಾಗಾಗಿ ನಿಮ್ಗೇನಾದರೂ ನನ್ನ ಈ ಒಂದು ವ್ಲಾಗ್ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನನ್ನ ಚಾನಲ್ಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.